ಒಂದು ಸುಂದರವಾದ ಕಾಡಿನಲ್ಲಿ ಕೋತಿ, ಆನೆ ಮತ್ತು ಆಮೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು. ಒಂದು ದಿನ ನಮ್ಮ ಕೋತಿರಾಯನಿಗೆ ಎಲ್ಲಿಲ್ಲದ ಗತ್ತು ಬಂದುಬಿಡ್ತು. ಅದು ಸೀದಾ ಹೋಗಿ ಆನೆ ಹತ್ತಿರ ಹೇಳಿತು, ನೋಡು ಗಜ, ನನಗೆ ಅನ್ಸುತ್ತೆ ನಾನು ಈ ಕಾಡಲ್ಲಿ ಅತಿ ದೊಡ್ಡ ಬುದ್ಧಿವಂತ ಅಂತ. ಆನೆ ಆಶ್ಚರ್ಯದಿಂದ ಕಣ್ಣು ಬಿಟ್ಟು ಕೇಳಿತು, ಹೌದಾ? ಇದನ್ನ ನಿನಗೆ ಯಾರು ಹೇಳಿದ್ರು ಮಾರಾಯ? ಕೋತಿ ಎದೆ ಉಬ್ಬಿಸಿ ಹೆಮ್ಮೆಯಿಂದ ಅಂದಿತು, ಮತ್ತೆ ಇನ್ಯಾರು? ನಾನೇ ಹೇಳಿಕೊಂಡೆ. ಪಕ್ಕದಲ್ಲೇ ಇದ್ದ ಆಮೆ ನಿಧಾನವಾಗಿ ತಲೆ ಹೊರಹಾಕಿ ಹೇಳಿತು, ತಮ್ಮ, ಬುದ್ಧಿವಂತ ಅಂದ್ರೆ ಮೊದಲು ಕೆಲಸ ಮಾಡಿ ತೋರಿಸಬೇಕು, ಬರೀ ಬಾಯಿ ಮಾತಲ್ಲ. ಕೋತಿಗೆ ಸಿಟ್ಟು ಬಂತು. ನೋಡ್ತೀಯಾ ನನ್ನ ಪವರ್ ಅಂತ ಹೇಳಿ ಪಟಪಟನೆ ಮರ ಹತ್ತಿಬಿಡ್ತು. ಮೇಲೆ ನಿಂತು ನೋಡಿ ನನ್ನ ಸ್ಪೀಡು ಎಷ್ಟು ವೇಗ ಅಲ್ವಾ ಅಂತ ಫೋರ್ಸ್ ಕೊಡ್ತು. ಆಗ ಆನೆ ಶಾಂತವಾಗಿ ಹೇಳಿತು, ವೇಗವಾಗಿ ಹತ್ತೋದೇನೋ ಸರಿ ಕಣೋ, ಆದ್ರೆ ಸೇಫ್ ಆಗಿ ಕೆಳಗೆ ಇಳಿಯೋಕೂ ಸ್ವಲ್ಪ ಬುದ್ಧಿ ಬೇಕು. ಮಾತು ಮುಗಿಯೋ ಅಷ್ಟರಲ್ಲಿ ಕೋತಿ ಕಾಲು ಜಾರಿ ಧಪ್ ಅಂತ ಕೆಳಗೆ ಬಿತ್ತು. ಆಗ ಆಮೆ ನಗು ತಡೆಯಲಾಗದೆ ಹೇಳಿತು, ವೇಗ ಏನೋ ಫುಲ್ ಇದೆ, ಆದ್ರೆ ನಿನ್ನ ಹತ್ತಿರ ಸ್ವಲ್ಪನೂ ತಾಳ್ಮೆ ಇಲ್ಲವಲ್ಲೋ. ಕೋತಿ ಪಾಪ ಮೈಮೇಲಿನ ಧೂಳು ತಟ್ಟಿಕೊಂಡು ಎದ್ದು ನಿಂತು ಮೆಲ್ಲಗೆ ಹೇಳಿತು, ಸರಿ ಸಾಕು ಬಿಡಿ, ಇವತ್ತು ನನ್ನ ಬುದ್ಧಿವಂತಿಕೆಗೆ ಒಂದು ದಿನ ರಜೆ ಕೊಟ್ಟಿದ್ದೀನಿ ಅಷ್ಟೇ. ಅದನ್ನ ಕೇಳಿ ಆನೆ ಹೊಟ್ಟೆ ಹಿಡಿದು ನಕ್ಕರೆ. ಆಮೆ ನಗುತ್ತಾ ತನ್ನ ದಾರಿಯಲ್ಲಿ ಸಾಗಿತು. ನನ್ನ ಈ ಪುಟ್ಟ ಪ್ರಯತ್ನವನ್ನು ನೋಡಿದ ಎಲ್ಲಾ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ನಗು ತರಿಸಿದ್ದರೆ ದಯವಿಟ್ಟು ಈ ಕೂಡಲೇ ಆ ಲೈಕ್ ಬಟನ್ ಒತ್ತಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನು ಇಂತಹ ಮಜಾ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.